ಸಾಕಷ್ಟು ಏರಿಳಿತವನ್ನು ಕಂಡವರು ನೀವು. ಸೊ ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರಿ, ಇನ್ನೂ ಲೈಫ್ ಚೇಂಜ್ ಆಗ್ಬೋದು ಅಂತ ಅನ್ಸುತ್ತಾ? 100%. ಇನ್ಮೇಲೆ ಬರೀ ಅದನ್ನು ನಂಬ್ಕೊಂಡು ನಾನು ಬರೀ ಕೂತ್ಕೊಂಡು ಚೇಂಜ್ ಆಗುತ್ತೆ ಅಂತಲ್ಲ. ಐ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಬಟ್ ಆ ವರ್ಕ್ ಮಾಡೋಕ್ಕೆ ನನಗೆ ಇನ್ನೊಂದೊಂದು ಜೋಶ್ ಅಂತ ನಾನು ಏನು ಹೇಳಿದೆ, ಒಂದು ಪಾಸಿಟಿವ್ ಫೀಲಿಂಗು, ಒಂದು ಎಲ್ಲೊಂದು ಕಡೆ ಕುಗ್ತಾಯಿದ್ದು ಒಂದು ಬ್ಲೂಮ್ ಆಗೈತೆ. ಆಮೇಲೆ ಇವಾಗ ಸಿನಿಮಾ ರಿಲೀಸ್ ಆಗಬೇಕಾದಂಥ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ಗೆಲ್ಲ ಅವ್ರಿಗೆಲ್ಲನೂ ವಸುಂಧರಾ ದೇವಿ ಟ್ರೇಲರ್ ಲಾಂಚ್ ಆಗ್ತಿದೆ 21st ಹಂಗೆ. ತಲ್ವಾರು 24th January, ಆ್ಯಕ್ಷನ್ ಪ್ಯಾಕ್ಟ್ ಮೂವಿ ತಲ್ವಾರು. ಸೊ ಅವ್ರಿಗೂ ಒಂದು ಹುಮ್ಮಸ್ ಬಂದೈತೆ, ಚೆನ್ನಾಗಿ ಮಾಡೋಣ ಅಂತ. ಅದರದ್ದು ಟ್ರೇಲರ್ ಮೋಸ್ಟ್ಲಿ January 1st ನ್ಯೂ ಇಯರ್ಗೆ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ಟಕೀಲಾ ಆಗಿರ್ಬೋದು, ಜಾಸ್ತಿ ಪ್ರೀತಿ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಕ್ಯಾಡ್ಬರೀಸು. ಸೊ ಎಲ್ಲರೂ ಮತ್ತೆ ವಾಪಸ್ ಅಮರಾವತಿ ಪೊಲೀಸ್ ಸ್ಟೇಷನ್ ಶೂಟಿಂಗ್ ಶುರು ಆಗ್ತಾಯಿದೆ, ಮತ್ತೆ ರೀಸ್ಟಾರ್ಟ್ ಆಗ್ತಾಯಿದೆ. ಸೊ ಐ ಥಿಂಕ್ ಎಲ್ರಿಗೂ ಒಂದು ಇದು ಬಂದೈತೆ. ಸೊ ಐ ಥಿಂಕ್ ಇವ್ರಿಗೆ ಒಂದು ಜಸ್ಟಿಸ್ ಕೊಟ್ಟು ನಂಬಿ ದುಡ್ಡು ಹಾಕಿರೋರು ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ಗಳು ಅಲ್ಲಿ ಫಸ್ಟ್ ಇದನ್ನು ನಾನು ಕಾನ್ಸಂಟ್ರೇಟ್ ಮಾಡಿ ಖಂಡಿತ ಹೊಸ ಸಿನಿಮಾಗಳು ಆಫರ್ಗಳು ಬರ್ತಾಯಿದೆ. ಸೊ ಅದನ್ನು ಬೇರೆ ಲೆವೆಲಿಗೆ ನಾನು ತೊಗೊಂಡೋಗ್ಬೇಕಂತ ಡಿಸೈಡ್ ಮಾಡಿದೆ. 100% ಚೇಂಜಸ್ ನೋಡ್ತೀನಿ 2025 ಒಂದು ಇಷ್ಟೊಂದು ಪ್ರೀತಿ ಅಭಿಮಾನ ನನಗೆ ಸಿಕ್ಕಿದ ಮೇಲೆ ನಾನು ಏನಾದರೂ ಒಂದು ರಿಟರ್ನ್ ಕೊಡಬೇಕಂದ್ರೆ ಐ ಥಿಂಕ್ ಐ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಖಂಡಿತ ಹಾರ್ಡ್ ವರ್ಕ್ ಮಾಡಿ ಜನರಿಗೆ ನಾನು ಏನು ತಲುಪಿಸ್ಬೇಕು ಅದು ತಲುಪಿಸ್ತೀನಿ ನೆಕ್ಸ್ಟ್ ಇಯರ್. ಯಾವ ಥರ ಪಾತ್ರ ಮಾಡಬೇಕು ಅಂತ ಇದ್ದೀರಾ ಮುಂದಿನ ದಿನಗಳಲ್ಲಿ? ಇವಾಗ ನೆಗೆಟಿವ್ ನಾನು ಮಾಡಿದ್ದೀನಿ ವೈರಸ್ಸಲ್ಲಿ. ಟೆನೆಂಟ್ ರಿಲೀಸ್ ಆಯಿತು, ಅದು ನೆಗೆಟಿವ್ ಶೇಡು. ಮನೆಯಲ್ಲಿ ಧರ್ಮರಾಯ ಅಂತ ಹೆಸರು ಇಟ್ಕೊಂಡ್ಬಂದವ್ರು ಇಲ್ಲಿ ನೋಡಿದ್ರೆ ಏನಪ್ಪ ಹಿಂಗೆ ಕಾಣ್ತಾ ಇದ್ದಾನೆ, ಹಿಂಗಾಗಿದ್ದಾನೆ ಅಂತ ಟೆನೆಂಟಲ್ಲಿ ತೋರಿಸಿದ್ದಾರೆ. ಸೊ ಐ ಥಿಂಕ್ ನನಗೆ ಇದೇ ಬೇಕು ಅದೇ ಅಂತಲ್ಲ, ನನಗೆ ಕಥೆನೇ ಹೀರೋ ಇವಾಗ ಅಂತ ನಂಗೆ ಅನಿಸ್ತಾ ಇದೆ. ಏಕೆಂದರೆ ಎಷ್ಟೇ ನೀವು ಡ್ಯಾನ್ಸ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಇಲ್ಲ ಡೈಲಾಗ್ ಹೇಳ್ಬೋದು, ಇದು ಬಟ್ ಆ ಕಥೆ ಅನ್ನೋದು ತುಂಬ ಮುಖ್ಯ, ಮೇಕಿಂಗ್ ಅನ್ನೋದು ತುಂಬ ಮುಖ್ಯ. ಬಟ್ ನನ್ನ ಕಡೆಯಿಂದ ನಾನು ಏನೇನು ಮಾಡ್ಕೊಬೋದು, ನನ್ನ ಸ್ಕಿಲ್ಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೊಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಇಲ್ಲ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನನ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡು ಆ ಕತೆಗೆ ಯಾರು ನಾನು ಒಳ್ಳೆ ಕತೆ ಆಯ್ಕೆ ಮಾಡ್ತೀನೋ ಆ ಕತೆಗೆ ಜಸ್ಟಿಸ್ ಕೊಟ್ಟರೆ ಐ ಥಿಂಕ್ ಎನಿ ರೋಲ್ ಇಸ್ ಫೈನ್ ಆ ಥರ. ಓಕೆ, ಇನ್ನೊಂದು ಏನಂದರೆ ಇವಾಗ ಕನ್ನಡ ಭಾಷೆಯ ಸಿನಿಮಾಗಳಿಗೆ ಮೊದಲ ಆದ್ಯತೆ ಕೊಡ್ತಾ ಇಲ್ಲ, ಪರಭಾಷೆ ಸಿನಿಮಾಗಳಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ, ಯಾಕಿರ್ಬೋದು? ಅದು ಒಂದೊಂದ್ಸಲಿ ಹಂಗೆ ಆದಾಗ ತುಂಬ ಬೇಜಾರಾಗುತ್ತೆ. ನಮ್ಮ ಸಿನಿಮಾ ರಿಲೀಸ್ ಆದಾಗಲೂ ಐ ಥಿಂಕ್ ದೊಡ್ಡ ಮಟ್ಟಿಗೆ ರಿಲೀಸ್ ಆಗೋದು ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಯಾಕಂದರೆ ನಾನು ನೋಡಿದ್ದೀನಿ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಸಿನಿಮಾಗಳು ಬಂದೈತೆ. ಇವಾಗ ಲಾಸ್ಟ್ ನೀವು ನೋಡಿದಾಗ ದೊಡ್ಡ ಹಿಟ್ ಅಂತ ಮತ್ತೆ ಬಂದಾಗ ಕಾಟೇರ, KGF, ಇದು ಐ ಥಿಂಕ್ ಜನ ಭೈರತಿರಣಗಳು ಸೂಪರ್ ಡೂಪರ್ ಹಿಟ್ಟು. ಐ ಥಿಂಕ್ ಬೇರೆ ಭಾಷೆಯವರೆಲ್ಲ ಬಂದು ಸಿನಿಮಾ ನೋಡ್ತಾರೆ. 100% ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ರಿಸೀವಿಂಗ್ ಇದಿದೆ, ಒಂದು ಜನಕ್ಕೆ ಅದಿದೆ, ಆ ರಿಸೀವ್ ಮಾಡೋಂಥ ಒಂದು ಜನ ಇದೆ. ಒಬ್ಬೊಬ್ಬರು ಅವ್ರವ್ರ ಕೆಪಾಸಿಟಿ ತಕ್ಕಂಗೆ ಅವರು ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ಬೇರೆ ಸಿನಿಮಾಗೆ ನಾವು ತುಂಬ ಇದು ಮಾಡ್ತಾರೆ, ಜನ ಇದು ಮಾಡ್ತಾರೆ, ಬಟ್ ನಮ್ಮ ಸಿನಿಮಾಗೆ ಕೊಡ್ತಾರಲ್ಲ, ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಬೇಜಾರಾಗುತ್ತೆ. ಬಟ್ ನಮ್ಮಲ್ಲೂ ಏನೂ ಕಮ್ಮಿ ಇಲ್ಲ, ನಮ್ಮಲ್ಲೂ ಆರ್ಟಿಸ್ಟು, ನಮ್ಮಲ್ಲೂ ಟೆಕ್ನಿಷಿಯನ್ಸು, ನಮ್ಮಲ್ಲೂ ಏನೂ ಕಮ್ಮಿ ಇಲ್ಲ ಅಂತ ನಮ್ಮ ಸಿನಿಮಾಗಳು ತೋರಿಸ್ಕೊಂಡು ಬಂದೈತೆ. ಐ ಥಿಂಕ್ ಮುಂದಿನ ದಿನಗಳಲ್ಲೂ ವಿ ಹ್ಯಾವ್ ಫ್ಯಾಂಟಾಸ್ಟಿಕ್ ಲೈನಪ್ ಆಫ್ ಕನ್ನಡ ಸಿನಿಮಾಸ್. 100% ಜನ ಯಾವ ಥರ ಬೇರೆ ಭಾಷೆನೂ ನೋಡ್ಕೊಂಬರ್ತಾರೆ, ನಮ್ಮ ಭಾಷೆನೂ ಕನ್ನಡನ ಐ ಥಿಂಕ್ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾರೆ. ಐ ಥಿಂಕ್ ಎಕ್ಸಾಂಪಲ್ಸ್ ಆಗೈತೆ ಆಲ್ರೆಡಿ. ನಾನೇ ಇವಾಗ ಹೈದರಾಬಾದಲ್ಲಿ ಶೂಟಿಂಗ್ ಮಾಡ್ತಾಯಿದ್ರೆ, ತೆಲುಗು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಏರ್ಪೋರ್ಟಲ್ಲಿ ಆಗಿರ್ಬೋದು, ಇಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಆಗಿರ್ಬೋದು, ಕನ್ನಡ ಅಂದಿದ ತಕ್ಷಣ ಫಸ್ಟು ರಿಲೇಟ್ ಆಗೋದು KGF, ಇಲ್ಲ ಇದು ಐ ಮೀನ್ ಇಟ್ ಈಸ್ ಆಲ್ ಕಾಂತಾರ ಹೆಂಗೆ ಮರೆಯೋಕ್ಕಾಗುತ್ತೆ. ಐ ಮೀನ್ ತಮಿಳಲ್ಲೂ ಅಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಲ್ಲಿ. ಸೊ ಅದನ್ನು ಆ ರೀತಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡೈತೆ. ನಾನು ಹೇಳ್ದಂಗೆ ಫ್ಯಾಂಟಾಸ್ಟಿಕ್ ಲೈನಪ್ಸ್ ಇದೆ, ಸಿನಿಮಾ ದೊಡ್ಡ ಸಿನಿಮಾಗಳು ಬರೋದಿದೆ. ಐ ಥಿಂಕ್ ಕನ್ನಡ ಚಿತ್ರರಂಗ ಡೆಫಿನೆಟ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಇದಕ್ಕೆ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸಿನಿಮಾಗೆ ಆದ್ಯತೆ ಇನ್ನೂ ಜಾಸ್ತಿ ಇರಬೇಕು. ಆ್ಯಂಡ್ ನೋಡೋ ವೀಕ್ಷಕರಿಗೂ ಐ ಥಿಂಕ್ ಅದೊಂದು ಮೆಸೇಜ್ ಪಾಸ್ ಅನ್ನೋಬೇಕು. ಲೈಕ್ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅನ್ನೋದು ಐ ಥಿಂಕ್ ಪ್ರತಿಯೊಬ್ಬರೂ ಬಾಯಿನದು ಬರಬೇಕು. ಆ್ಯಂಡ್ ಅದು ಮುಂದಕ್ಕೆ ಹಂಗೆ ಹೋಗುತ್ತೆ, ತುಂಬ ಚೆನ್ನಾಗಾಗುತ್ತೆ. 100% ಇವಾಗಲೂ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಬೇರೆ ಭಾಷೆ ಬಂದಿದ ತಕ್ಷಣ ನಮ್ಗೆ ಹಂಗೆ ಅನಿಸುತ್ತೆ, ಬೇರೆ ಭಾಷೆ ಸಿನಿಮಾ ಬಂದಿದ ತಕ್ಷಣ ನಮ್ಗೆ ಹಂಗೆ ಅನಿಸುತ್ತೆ, ಅಯ್ಯೋ ಏನಪ್ಪ ಏನಾಗ್ತದೆ ಅಂತ. ಬಟ್ ನಮ್ಮದು ಏನು ಕಮ್ಮಿ ಇಲ್ಲ. ವಿ ಹ್ಯಾವ್ ಬ್ಯೂಟಿಫುಲ್ ವಂಡರ್ಫುಲ್ ಹೀರೋಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆ್ಯಂಡ್ ಡೈರೆಕ್ಟರ್ಸ್. ಆ್ಯಂಡ್ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಅಬ್ರಾಡಲ್ಲೆಲ್ಲ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಐ ಥಿಂಕ್ ಆಗುತ್ತೆ. ಐ ಮೀನ್ ಇಟ್ಸ್ ಆಲ್ ಅಬೌಟ್ ಟೈಮ್ ಅಷ್ಟೇ.